ಶೆಟ್ಟಿ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜಸ್ಟಿಸ್ ಫಾರ್ ಅನನ್ಯ ಹೋರಾಟ ಆರಂಭಿಸಿದೆ. ಈಗಾಗಲೇ ನಮ್ಮ 2 ಬಿಗ್ ಬ್ರೇಕಿಂಗ್ಗಳು ಇದು ಇಡೀ ರಾಜ್ಯದಲ್ಲೇ ಸಂಚಲನ ಸೃಷ್ಟಿ ಮಾಡೋದರ ಜೊತೆಗೆ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದ್ವು. ಆ ಪ್ರಶ್ನೆಗಳಿಗೆ ಈ ಕ್ಷಣಕ್ಕೂ ಕೂಡ ನಮಗೆ ಉತ್ತರ ಸಿಕ್ಕಿಲ್ಲ. ಆದ್ರೆ ಅದರ ನಡುವೆ ಅನನ್ಯ ಭಟ್ ಫೋಟೋ ಒಂದು ರಿವೀಲ್ ಆಯಿತು. ಸ್ವತಃ ಸುಜಾತಾ ಭಟ್. ಯಾವ ಸುಜಾತಾ ಭಟ್? ಅಂಗಲಾಚಿ ಕರ್ನಾಟಕದ ಜನರ ಬಳಿ ನನ್ನ ಮಗಳ ಅಸ್ಥಿ ಪಂಜರ ದಯವಿಟ್ಟು ಹುಡುಕಿ ಕೊಡಿ, ನಾನು ಹಿಂದೂ ಸನಾತನ ಧರ್ಮದಂತೆ ಅದರ ಅಂತ್ಯ ಸಂಸ್ಕಾರ ನೆರವೇರಿಸ್ತೀನಿ ಅಂತ ಕಣ್ಣೀರು ಹಾಕಿದ್ರು. ಅದೇ ಸುಜಾತಾ ಭಟ್ ನೀಡಿದ ಫೋಟೋ ಈಗ ಎಲ್ಲ ಕಡೆ ವೈರಲ್ ಆಗಿದೆ. ಹಾಗಾದ್ರೆ ಅನನ್ಯ ಭಟ್ ಎಲ್ಲಿ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತೊಂದು ಬಿಗ್ ಬ್ರೇಕಿಂಗ್ ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದೆ. ನಮ್ಮ ಉದ್ದೇಶ ಒಂದೇ, ಅಂಗಲಾಚಿ ಬೇಡಿದ ತಾಯಿಯ ಆ ಕಣ್ಣೀರು ಒರೆಸೋಣ ಅಂತ, ಜಸ್ಟಿಸ್ ಕೊಡಿಸೋಣ ಅನನ್ಯ ಭಟ್ಗೆ ಅಂತ ಇವತ್ತಿನ ಮಹಾ ಎಕ್ಸ್ಕ್ಲೂಸಿವ್ ನಲ್ಲಿ ಒಂದು ಬಿಗ್ ಬ್ರೇಕಿಂಗ್ ಅನ್ನ ನಾವು ತಗೊಂಡು ಬಂದಿದ್ದೀವಿ. ಜಸ್ಟಿಸ್ ಫಾರ್ ಅನನ್ಯ ಭಟ್, ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸ್ತಾ ಇರುವಂತಹ ಅಭಿಯಾನ. ಅನನ್ಯ ಭಟ್ಗೆ ನ್ಯಾಯ ಸಿಗಲೇಬೇಕು. ಸುಜಾತಾ ಭಟ್ ಕಣ್ಣೀರಿಗೆ ಉತ್ತರ ಬೇಕೇ ಬೇಕು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸ್ತಾ ಇರುವಂತಹ ಅಭಿಯಾನ ಇದು. ಸುಜಾತಾ ಭಟ್ ಕರುಳಿನ ಕೂಗಿಗೆ ಉತ್ತರ ಬೇಕೇ ಬೇಕು. ಜಸ್ಟಿಸ್ ಫಾರ್ ಅನನ್ಯ ಭಟ್ ಅನ್ನುವಂತಹ ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಡೀತಾ ಇದೆ. ಸುವರ್ಣ ನ್ಯೂಸ್ ಕೂಡ ಈ ಒಂದು ಅಭಿಯಾನವನ್ನ ನಡೆಸ್ತಾ ಇದೆ. ಇದರ ಹಿಂದಿನ ಹಲವು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಈಗಾಗಲೇ 2 ಎಪಿಸೋಡ್ಗಳನ್ನ ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಇಟ್ಟಿತ್ತು. ಅನೇಕ ಪ್ರಶ್ನೆಗಳು ಮೂಡಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಉತ್ತರಗಳನ್ನ ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಟ್ಟಿತ್ತು. ಇವತ್ತು ನಾವು ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸಾಕ್ಷಿಗಳ ಜೊತೆಗೆ ಬಂದಿದ್ದೀವಿ. ಜಸ್ಟಿಸ್ ಫಾರ್ ಅನನ್ಯ ಭಟ್, ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಅಭಿಯಾನ. ಸುಜಾತಾ ಭಟ್ ಕಣ್ಣೀರಿಗೆ ಉತ್ತರ ಬೇಕೇ ಬೇಕು. ವೃದ್ಧ ತಾಯಿಯ ಕಣ್ಣೀರು ಒರೆಸೋರು ಯಾರು ಹಾಗಾದ್ರೆ? ಸುಜಾತಾ ಭಟ್ ಕರುಳಿನ ಕೂಗಿಗೆ ಶಾಂತಿ ಯಾವಾಗ ಸಿಗತ್ತೆ? ಅನನ್ಯ ಭಟ್ ಹುಡುಕಾಟದಲ್ಲಿದೆ ನಮ್ಮ ತಂಡ. ಇದು ನಮ್ಮ ಅಭಿಯಾನ. ವೃದ್ಧ ತಾಯಿಯ ಕಣ್ಣೀರು ಯಾರಾದ್ರೂ ಒರೆಸಬೇಕಲ್ಲ, ಕರುಳಿನ ಕೂಗಿಗೆ ಶಾಂತಿ ಕೊಡಬೇಕಲ್ಲ. ಅನನ್ಯ ಭಟ್ ಹುಡುಕಾಟದಲ್ಲಿದೆ ನಮ್ಮ ತಂಡ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜಸ್ಟಿಸ್ ಫಾರ್ ಅನನ್ಯ ಅಭಿಯಾನಕ್ಕೆ ಜೊತೆಯಾಗಿದೆ. ಅನನ್ಯ ಭಟ್ ಹುಡುಕಾಟದಲ್ಲಿ ನಮ್ಮ ತಂಡ ಇದೆ. ವೃದ್ಧ ತಾಯಿಯ ಕಣ್ಣೀರು ಒರೆಸೋದು ಯಾರು ಹಾಗಾದ್ರೆ? ಆ ಕರುಳಿನ ಕೂಗಿಗೆ ಶಾಂತಿ ಯಾವಾಗ ಸಿಗತ್ತೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಹಿಂದಿನ 2 ಮಹಾ ಬ್ರೇಕಿಂಗ್ ನಿಮಗೆ ನೆನಪಿದೆ ವೀಕ್ಷಕರೇ. ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ ಸುದ್ದಿ ಅದು. ಧರ್ಮಸ್ಥಳ ದೇವಸ್ಥಾನದವರಿಂದ ಘೋರ ಅನ್ಯಾಯದ ಆರೋಪ. ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಹೆಗಡೆ ವಿರುದ್ಧವೂ ದೂರು, ಕಂಪ್ಲೇಂಟ್ ಕೊಟ್ಟು ಅಂಗಲಾಚಿ ನ್ಯಾಯ ಕೇಳ್ತಾ ಇದ್ದಾರೆ ಸುಜಾತಾ. ಅವರ ಬೇಡಿಕೆ ಒಂದೇ ಒಂದು, ನನ್ನ ಮಗಳ ಅಸ್ಥಿ ಪಂಜರ ಕೊಡಿಸಿ. 2003ರಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದ ನನಗೆ ನನ್ನ ಮಗಳು ಕಾಣ್ತಾ ಇಲ್ಲ ಅನ್ನೋ ಸುದ್ದಿ ಬಂತು. ಅದಾದ ಮೇಲೆ ಅವಳ ಬಗ್ಗೆ ಏನೂ ಸುದ್ದಿ ಇಲ್ಲ. ಧರ್ಮಸ್ಥಳಕ್ಕೆ ಹೋದೆ, ದೇವಸ್ಥಾನದ ಸಿಬ್ಬಂದಿ ಕರ್ಕೊಂಡು ಹೋದ್ರು. ಬಿಳಿ ಬಣ್ಣದ ಬಟ್ಟೆ ಹಾಕೊಂಡಿದ್ದ ಸಿಬ್ಬಂದಿ ಕರ್ಕೊಂಡು ಹೋದ್ರು ಅಂತ ಸ್ಥಳೀಯರು ಹೇಳಿದ್ರು. ಸ್ನೇಹಿತೆಯರು ಕಾಣೆಯಾಗಿದ್ದಾಳೆ ಅಂತ ಹೇಳಿದ್ರು. ನಾನು ಸ್ಟೆನೋಗ್ರಾಫರ್ ಆಗಿ ಸಿಬಿಐನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿದ ಸುಜಾತಾ ಭಟ್ ಅಂಗಲಾಚಿ ಬೇಡಿದ್ರು. ಧರ್ಮಸ್ಥಳ ದೇವಸ್ಥಾನದಿಂದ ಕಣ್ಮರೆಯಾದ ಆರೋಪ. ಧರ್ಮಸ್ಥಳದ ದೇವಸ್ಥಾನದವರಿಂದ ಘೋರ ಅನ್ಯಾಯ ಅನ್ನೋ ಆರೋಪ. ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಹೆಗಡೆ ವಿರುದ್ಧವೂ ದೂರು, ಕಂಪ್ಲೇಂಟ್ ಕೊಟ್ಟು ನ್ಯಾಯ ಕೇಳ್ತಾ ಇದ್ದಾರೆ ಸುಜಾತಾ. 2003ರಲ್ಲಿ ಕಣ್ಮರೆಯಾಗಿದ್ದಾಳೆ ಅನ್ನುವ ಮಗಳಿಗಾಗಿ 2025ರಲ್ಲಿ ಬಂದು ಸುಜಾತಾ ನ್ಯಾಯ ಕೇಳ್ತಾ ಇದ್ದಾರೆ.
ದೂರು ಕೊಟ್ಟಾದ ಮೇಲೆ ಬಂದು ಮಾಧ್ಯಮಗಳ ಮುಂದೆ ನಿಂತು ಕಣ್ಣೀರು ಹಾಕಿದ ತಾಯಿಯ ರೋದನ ಒಂದು ಸಲ ಕೇಳಿಸ್ಕೊಳ್ಳಿ. ಮಗಳು ದೇವಸ್ಥಾನಕ್ಕೆ ಅಂತ ಹೋದವಾಗ ಕಾಣೆಯಾಗಿತ್ತು. 2003 ನಾನು ಕೋಲ್ಕತ್ತಾದಲ್ಲಿ ಡ್ಯೂಟಿಯಲ್ಲಿದ್ದೆ. ಅಲ್ಲಿಂದ ವಾಪಸ್ ಬರಬೇಕಾಗಿದ್ದರೆ 2 ಡೇಸ್ ಆಗಿತ್ತು. ಅಲ್ಲಿಂದ ಬಂದ ಮೇಲೆ ಅವಳನ್ನು ಹುಡುಕಿದವಾಗ ಅವಳು ಸಿಗಲಿಲ್ಲ. ಹಾಗಾಗಿ ಅವಳನ್ನು ಕೇಳಿದೆ. ನಾನು ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ಕೇಳಿದವಾಗ ಅವ್ರು ಹೇಳಿದರು ನಮ್ಗೆ ಮಿಸ್ಸಿಂಗ್ ಆಗಿದ್ದಾಳೆ ಅಂತ. ಕೇಳಿದವಾಗ ನಮಗೇನು ಮಿಸ್ಸಿಂಗ್ ಆಗಿದ್ದರೆ ನೀವು ಹೋಗಮ್ಮ, ಯಾವನ ಜೊತೆಗೆ ಹೋಗಿರ್ಬೋದು, ಹುಡ್ಕಮ್ಮ, ನಮಗೇನು ಅದೇ ಕೆಲಸನಾ ಅಂತ ಹೇಳಿ, ನಮಗೇನು ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ಸ್ವಲ್ಪ ಇದರಿಂದ ನನ್ನನ್ನು ಕಳಿಸಿದ್ರು. ಅಲ್ಲಿಂದ ವಾಪಸ್ ನಾನು ಧರ್ಮಸ್ಥಳಕ್ಕೆ ಹೋದಾಗ ವೀರೇಂದ್ರ ಹೆಗ್ಡೆ ಅವರನ್ನು ಕೇಳಿದವಾಗ ಅವರು ಅದನ್ನೇ ಹೇಳಿದರು, ನಾವೇನು ಹುಡುಕಿಕೊಂಡಿರೋಕ್ಕಾಗುತ್ತಾ ಅಂತ ಹೇಳಿದರು. ಹೋಗಮ್ಮ, ಹುಡುಕು, ಎಲ್ಲಾದರೂ ಇದ್ದರೆ ಇರ್ಬೋದು, ಇಲ್ಲ ಯಾವನ ಜೊತೆಗೆ ಹೋಗಿರ್ಬೋದು ಅಂತ ಹೇಳಿ ನನ್ನನ್ನು ಕಳಿಸಿದ್ರು. ಅಲ್ಲಿಂದ ವಾಪಸ್ ಕಳಿಸಿದವಾಗ ನಾನು ಹೊರಗಡೆ ಬಂದು ಕುಳಿತುಕೊಂಡಿದ್ದವಾಗ ಯಾರೋ 4 ಜನ ಬಂದ್ಕೊಂಡು ನನ್ನನ್ನು ಹೇಳ್ಕೊಂಡು, ನಾನು ನೋಡಿದ್ದೀವಿ, ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ 4 ಜನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಕೂಡ ಹಾಕಿಬಿಟ್ಟು ಅಲ್ಲಿಂದ ನಾನು ಬೆಳಿಗ್ಗೆ 5-5:30 ಅಷ್ಟೊತ್ತಿಗೆ ಹೊರಗಡೆ ಕರ್ಕೊಂಡು ಬಂದು ಪ್ಲೇಸಲ್ಲಿ ಬಿಟ್ಟು ತಲೆಗೊಂದು ಹೊಡೆದಿದ್ದಾರೆ. ಇಲ್ಲಿ ಮಾರ್ಕ್ ಇದೆ, ಆಮೇಲೆ ಕೈಯಲ್ಲಿನೂ ಮಾರ್ಕ್ಗಳಿದ್ದಾವೆ, ಕಟ್ಟಿ ಹಾಕಿರುವಂಥದ್ದು. 2 ಕೈಯಲ್ಲೂ ಮಾರ್ಕ್ ಇದೆ. ಕೈ ಬೆಂಡಾಗಿದೆ. ಈ ಕೈ ನೋಡಿ ಬೇಕಾಗಿದ್ರೆ, ಯಾರು ಅಂತ ಗೊತ್ತಿಲ್ಲ ನನಗೆ ಆವಾಗ ಅಷ್ಟು ನಾನು ಇದಿರಲಿಲ್ಲ. ಆಮೇಲೆ ಹೊಡೆದವಾಗ ನನಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದೀನಿ. ಆಮೇಲೆ ಯಾರೋ ಅನಾಮಕ ವ್ಯಕ್ತಿ ನನ್ನನ್ನು ಕರ್ಕೊಂಡು ಬ್ಯಾಂಗ್ಳೂರಿಗೆ ಇಲ್ಲಿ ಆಗಲಿಲ್ಲ ಅಂತ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗಿ ಹಾಕಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಎಚ್ಚರ ಬಂದಾವಾಗ ನಾನು ಕೋಮಕ್ಕೆ ಹೋಗಿ ಎಚ್ಚರ ಬಂದಾವಾಗ ನಾನು ಹಾಸ್ಪಿಟ್ಲಿಂದ ಇದ್ದೆ. ಆ ಹಾಸ್ಪಿಟ್ಲಿಂದ ಹೊರಗಡೆ ಬಂದಮೇಲೆ ಇಂಥ ಹಾಸ್ಪಿಟ್ಲಲ್ಲಿ ನನ್ನನ್ನು ಇದು ಮಾಡಿದ್ದಾರೆ ಅಂತ ಆ ಪುಣ್ಯಾತ್ಮನಿಗೆ ನಾನು ಚಿರಋಣಿಯಾಗಿರ್ತೀನಿ. ಅವಳು ಫ್ರೆಂಡ್ಸ್ ಜೊತೆಗೆ ಹೋಗಿದ್ರು ಸರ್, ಅಷ್ಟೇ. ಈ ಅಸ್ಥಿಯನ್ನು ಇದು ಮಾಡುವಂಥ ಒಂದು ಇದನ್ನು ಅವರನ್ನು ಇದು ಮಾಡ್ಕೊಂಡು ಬಂದಿದ್ರಲ್ಲ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರಲ್ಲ, ಆವಾಗ ನೋಡಿದವಾಗ ನನಗೆ ಈಗ ಬಂದು ನಾನು ನನ್ನ ಮಗಳಲ್ಲಿ ಅಸ್ಥಿಯಾಗಿ ಸಿಕ್ಕಿದರೆ ಏನಾದರೂ ಅವಳನ್ನು ನಾನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ನಾನು ಅಸ್ಥಿಯನ್ನು ತಗೊಂಡು ಹೋಗಿ ಅಸ್ಥಿ ಸಂಚಲನ ಮಾಡಿ ಅವಳನ್ನು ಆತ್ಮಕ್ಕೆ ಮೋಕ್ಷ ಸಿಗಬೇಕು ಅಂತ ಹೇಳಿ ನಾನು ಕೇಳಿಕೊಳ್ಳೋಕ್ಕೆ ನಾನು ಇವ್ರ ಹತ್ರ ಬಂದಿದ್ದೀನಿ. SP ಜೊತೆಗೆ ನನಗೆ ಯಾರೂ ಸಪೋರ್ಟ್ ಇಲ್ಲ, ಯಾರೂ ಇಲ್ಲ, ನನಗೆ ಬಂಧು ಇಲ್ಲ, ಬಳಗ ಇಲ್ಲ. ಇರುವ ಒಬ್ಬಳ ಮಗಳನ್ನು ಕಳ್ಕೊಂಡು ದಯವಿಟ್ಟು ಇಲ್ಲಿ MBBS ಮಣಿಪಾಲ್ ಹಾಸ್ಪಿಟಲ್ ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದೆ. ಇವತ್ತಿಲ್ಲ ಅವಳಿದ್ದಿದ್ರೆ ನಾನು ಇವತ್ತು ಕಷ್ಟಪಡಬೇಕಾಗಿದ್ದಿರಲಿಲ್ಲ. ಅವರನ್ನು ಎದುರಿಸುವಂಥ ಶಕ್ತಿ ನನ್ನ ಹತ್ರ ಇಲ್ಲ. ನಾನು ಒಂಟಿಯಾಗಿ ಹೋರಾಟ ಮಾಡಬೇಕು. ನನ್ನ ಹತ್ರ ಯಾವ ಬಲನೂ ಇಲ್ಲ, ಯಾರೂ ಇಲ್ಲ. ಹಾಗೆ ನನ್ನದು ಪರೀಕ ಅಂತ ಇದೆ, ಮಣಿಪಾಲ್ ಪರ್ಕಳದ ಹತ್ರ ಪರೀಕ ಅಂತ ಒಂದು ಊರಿದೆ. ಅಲ್ಲಿನೂ ನನ್ನ ಮನೆಯ ದೇವರನ್ನು ಆಮೇಲೆ ಆಸ್ತಿಯನ್ನು ಎಲ್ಲ ತಗೊಂಡಿದ್ದಾರೆ ಅವರೇ. ಧರ್ಮಸ್ಥಳ ಹೆಗ್ಡೆಯವರು ತಗೊಂಡಿದ್ದಾರೆ. ನನ್ನ ತಂದೆಯ ಆಸ್ತಿ, ಅದು ಪಿತ್ರಾರ್ಜಿತ ಆಸ್ತಿ. ಅದನ್ನು ನನ್ನ ಸೈನೂ ಇಲ್ಲದೆ ಅದನ್ನು ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಅದು ನನ್ನ ಒಂದು ಭಾಗ ಆಗಿತ್ತು, ಅದು ಇಲ್ಲ ಇವಾಗ. ನನಗೆ ಯಾರೂ ಇಲ್ಲ ಸರ್, ದಯವಿಟ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.